ಹರಿ ಓಂ ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಭಗಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂ ಚರಣೋ ಹಿ ಸರ್ವದಾ ಮದ್ವಾಕ್ಯ ಸರಣಿ ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೆ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಭಗವಂತನ ನಾಮಗಳ ಅರ್ಥವನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇವತ್ತು 3ನೇ ಶ್ಲೋಕ. ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ವಪು ಶ್ರೀಮಾನ್ ಕೇಶವ ಪುರುಷೋತ್ತಮ ಅಂತ ಶ್ಲೋಕ. ಅದರಲ್ಲಿ ಮೊದಲನೇದಾಗಿ ಯೋಗ ಅಂತ ಕರೆದಿದ್ದಾರೆ. ಭಗವಂತನನ್ನ ಯೋಗ ಅಂತ ಕರೀತಾರೆ. ಯಾಕೆ ಕರೀತಾರೆ ಭಗವಂತನನ್ನ ಅಂತ ಕೇಳಿದ್ರೆ, ಮನಸ್ಸೇ ಮೊದಲಾದ ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳೆಡೆಗೆ ಹರಿಯುವಂತೆ ಮಾಡುವಂಥವನೇ ಭಗವಂತ. ಕಣ್ಣಿದೆ, ನೋಡಬೇಕು ಅಂತ ಅನಿಸಬೇಕು ಅಂದ್ರೆ ಅದು ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಕಿವಿ ಇದೆ, ಚೆನ್ನಾಗಿ ಕೇಳಬೇಕು. ಬಾಯಿದೆ, ಚೆನ್ನಾಗಿ ಮಾತಾಡ್ಲಿಕ್ಕೆ ಬರಬೇಕು. ಅದೆಲ್ಲವೂ ಆಗುವಂಥದ್ದು ಆ ಭಗವಂತನ ಅನುಗ್ರಹದಿಂದ. ಚಕ್ಷುಸ್, ಶ್ರೋತ್ರ, ವಾಕ್ ಅಂದ್ರೆ ಮಾತು, ಮನಸ್ಸು ಭಾರಿ ಮುಖ್ಯವಾಗಿರುವಂಥದ್ದು. ಆ ಕಣ್ಣು, ಕಿವಿ ಮತ್ತು ಮಾತು ಇವೆಲ್ಲ ಇಂದ್ರಿಯಗಳು ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟಿದ್ದಲ್ಲ. ನಾವ್ ಅನ್ಕೊಂಡಿದ್ದೀವಿ ನಾವ್ ಹೇಳದಂಗೆ ಕೇಳ್ತಾವೆ ಅಂತ. ಇಲ್ಲ, ಎಲ್ಲವೂ ಭಗವಂತನ ಅಧೀನವಾಗಿರುವಂಥದ್ದು. ಯುಜ್ಯತೆ ಅನೇತಿ ಯೋಗೋ ಹರಿಹಿ, ಭಗವಂತನನ್ನ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಆದ್ದರಿಂದ ಭಗವಂತನನ್ನ ಯೋಗ ಯೋಗ ಅಂತ ಕರೀತಾರೆ. ಇನ್ನು ಎರಡನೆಯದಾಗಿ ಸಾಧಕ ಅಂತ ಏನಿದ್ದಾರಲ್ಲ, ಯಾರೇ ಆಗಿರಬಹುದು, ಸಾಧನೆಯನ್ನ ಮಾಡುವಂತಹ ಜ್ಞಾನ ಪೀಪಾಸು, ಜ್ಞಾನವನ್ನ ಪಡಿಲಿಕ್ಕೆ ಹೊರಟಿರುವಂಥವನಿಗೆ ಬೇಕಾದಂತಹ ಉಪಾಯವನ್ನ ಹೊಂದಿಸಿಕೊಡತಕ್ಕಂಥವನು. ಪಾಪ ಯಾರಿಗೋ ಚೆನ್ನಾಗಿ ಅಧ್ಯಯನ ಮಾಡಬೇಕು ಅಂತ ಆಸೆ ಇರ್ತದೆ. ಪಾಪ ಯಾರು ಹೇಳಿಕೊಡೋರು ಇರೋದಿಲ್ಲ. ಇವರಿಗೆ ಇದ್ದಕ್ಕಿದ್ದ ಹಾಗೆ ಬೇರೆ ಊರಿಗೆ ವರ್ಗಾವಣೆ ಆಗ್ತದೆ. ಆ ಊರಿನಲ್ಲಿ ಎಲ್ಲಿ ಹುಡುಕಬೇಕು ಯೋಚನೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ, ಉದಾಹರಣೆಗೆ ನಾನು ಹೇಳ್ತಾ ಇರುವಂತದ್ದು, ಆ ಸಂದರ್ಭದಲ್ಲಿ ಭಗವಂತ ಏನ್ ಮಾಡ್ತಾನೆ, ಇವರಿಗೆ ಅನುಕೂಲ ಆಗೋ ಹಾಗೆ ಒಳ್ಳೆ ಗುರುಗಳನ್ನ ಕಳಿಸ್ತಾನೆ. ಅಥವಾ ಇವ್ರ ಮನೆನೇ ಗುರುಗಳ ಮನೆ ಇರೋ ಹತ್ರ ಹಾಗೋ ವ್ಯವಸ್ಥೆ ಆಗೋ ಹಾಗೆ ಮಾಡ್ತಾನೆ. ಇಂಥವು ಬೇಕಾದಷ್ಟು ಉದಾಹರಣೆಗಳನ್ನ ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಹಾಗೆ ಇದು ಲೌಕಿಕವಾಗಿ ಕಲಿಯುಗದಲ್ಲಿ ನಡೆಯುವಂಥದ್ದು. ಅದರಲ್ಲೂ ಭಗವಂತ ಜ್ಞಾನಿಗಳ ವಿಷಯದಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಧ್ರುವ ಭಾಗವತದಲ್ಲೇ ಬರ್ತಾ ಇದೆ. ನಾನು ನಿಮಗೆಲ್ಲ ಅರ್ಥ ಆಗ್ಲಿ ಅಂತ ಲೌಕಿಕ ಉದಾಹರಣೆ ಹೇಳಿದ್ದು. ಧ್ರುವ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ಆ ಸುನೀತಿ ಹೇಳಿರೋ ಹಾಗೆ ನಾನು ದೇವರನ್ನ ಕಂಡೇ ನಾನು ಬರ್ತೇನೆ ಅಂತ ಕಾಡಿಗೆ ಹೊರಟಂತ ಸಂದರ್ಭದಲ್ಲಿ ಇವನನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ನಾರದರು ಬರ್ತಾರೆ. ಈಗೆಲ್ಲ ಆಟ ಆಡೋ ವಯಸ್ಸು, ಹಂಗೆಲ್ಲ ತಪಸ್ಸು ಅಂತ ಅನಬಾರ್ದು, ಹೋಗ್ಬಿಡು ನೀ ಮನೆಗೆ ಅಂತ ಹೇಳಿದಾಗ ನಿಶ್ಚಲವಾಗಿ ಹೇಳ್ತಾನೆ, ಭಗವಂತನನ್ನ ಕಂಡೇ ನಾ ಹೋಗೋದು. ಆಗ ನೋಡಿ, ಇದೆಲ್ಲ ಭಗವಂತನ ವ್ಯಾಪಾರ. ನಾರದರನ್ನಲ್ಲಿ ಕಳಿಸೋದು, ನಾರದರಿಂದ ಪ್ರಶ್ನೆಯನ್ನ ಮಾಡಿಸೋದು, ನಾರದರಿಂದ ಅವನಿಗೆ ಉಪದೇಶವನ್ನ ಮಾಡಿಸೋದು. ಯೋಗ್ಯವಾದ ಗುರುಗಳು ಬಂದು ಉಪದೇಶವನ್ನ ಮಾಡ್ತಾರೆ. ಅದನ್ನ ಮಾಡಿಸುವಂತಹ ರೂಪ ಅದು ಯೋಗ. ನಮಗೆ ವ್ಯವಸ್ಥೆ ಆಗಿಲ್ಲ, ನಮಗೆ ಕಲೀಲಿಕ್ಕೆ ಆಗ್ತಾ ಇಲ್ಲ ಅಂತ ಭಗವಂತನನ್ನ ಯೋಗ ಯೋಗ ಅಂತ ನೀವು ಕೇಳ್ಕೊಂಡ್ರೆ ಭಗವಂತ ಏನ್ ಮಾಡ್ತಾನೆ, ಯುಜ್ಯತೆ ಉಪಾಯ ಯುಕ್ತೋ ಭವತಿ ಸಾಧಕೋ ಅನೇನೇತಿ ಅಂತ ಬರೆದಿದ್ದಾರೆ. ಅಂದ್ರೆ ಭಗವಂತ ಏನ್ ಮಾಡ್ತಾನೆ, ಯೋಗ್ಯವಾದ ಜ್ಞಾನಿಗಳ ಮುಖಾಂತರವಾಗಿ ಭಗವಂತ ಏನ್ ಮಾಡ್ತಾನೆ, ಉಪದೇಶವನ್ನ ಮಾಡಿಸ್ತಾನೆ. ಯಾಕೆ? ಗುರುಮುಖದಿಂದ ಉಪದೇಶವನ್ನ ಪಡೆಯದೆ, ಗುರುಗಳ ಅನುಗ್ರಹ ಆಗದೆ ಭಗವಂತ ಅನುಗ್ರಹ ಮಾಡೋದಿಲ್ಲ.
ಅದನ್ನ ಚೆನ್ನಾಗಿ ನೆನಪಿಟ್ಕೊಳ್ಬೇಕು ನಾವು. ಮುಕುಂದ ಭಕ್ತೇ ಗುರುಭಕ್ತಿ ಜಾಯಿ. ಮುಕುಂದನಲ್ಲಿ ಭಕ್ತಿ ಬರಬೇಕು, ಮುಕುಂದ ನಿಮಗೆ ಅನುಗ್ರಹ ಮಾಡಬೇಕು ಅಂದ್ರೆ ಗುರುಗಳ ಅನುಗ್ರಹ ಅತ್ಯಂತ ಅವಶ್ಯಕ. ಅದಕ್ಕೆ ಯೋಗ ಯೋಗ ಅಂತ ಭಗವಂತನನ್ನ ಚಿಂತನೆ ಮಾಡಿದ್ರೆ ಜ್ಞಾನ ಸಂಪಾದನೆಗೆ ಬೇಕಾಗಿರುವಂತಹ ಉಪಾಯವನ್ನ ತಾನೇ ಹೊಂದಿಸಿಕೊಡ್ತಾನೆ. ಆದ್ದರಿಂದ ಅವನನ್ನ ಯೋಗ ಅಂತ ಕರೀತಾರೆ. ಇನ್ನು ಸಾಧಕ ಭಗವಂತನನ್ನ ನೋಡಬೇಕು, ಭಗವಂತನ ಚಿಂತನೆ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅವರಿಗೆ ಭಕ್ತಿಯನ್ನ ಕೊಟ್ಟು ತನ್ನಲ್ಲೇ ಅವನ ಮನಸ್ಸು ನಿಲ್ಲೋ ಹಾಗೆ ಮಾಡ್ತಾನೆ. ಆದ್ದರಿಂದಲೂ ಅವನನ್ನ ಯೋಗ ಅಂತ ಕರೀತಾರೆ. ಭಕ್ತಾನಾಂ ಸರ್ವಾನ್ ಕಾಮಾನ್ ನಿಯೋಜಯಿತಿ ಯೋಗ. ಭಕ್ತರು ಬೇಕಾದಷ್ಟು ಕಾಮನೆಗಳನ್ನ ಕೇಳ್ಕೊಂತಾರೆ, ಲೌಕಿಕ ಪಾರಮಾರ್ಥಿಕ. ಅವೆಲ್ಲವನ್ನು ಕೊಟ್ಟು 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 ಭಗವಂತ ಏನ್ ಮಾಡ್ತಾನೆ, ದೃಢವಾಗಿ ತನ್ನಲ್ಲಿ ಭಕ್ತಿ ಬರೋ ಹಾಗೆ ಮಾಡ್ತಾನೆ, ಜ್ಞಾನಪೂರ್ವಕವಾಗಿ ಕರ್ಮ ಮಾಡೋ ಹಾಗೆ ಮಾಡ್ತಾನೆ. ಇದೆಲ್ಲವೂ ಭಗವಂತನ ಅನುಗ್ರಹ. ಅಂದ್ರೆ ತಾನೇ ನೇರವಾಗಿ ಕೊಟ್ಬಿಡೋದಿಲ್ಲ, ಪ್ರಾಣದೇವರ ಮುಖಾಂತರವಾಗಿ ಕೊಡಿಸ್ತಾನೆ. ಯಾಕೆ ಅಂದ್ರೆ ನಮ್ಮ ಮೇಲೆ ನಮಗೆ ಹಕ್ಕಿಲ್ಲ. ನಾವು ಅನ್ಕೊಂಡಿದ್ದೀವಿ ನಮ್ದೇ ಶರೀರ, ನಮ್ ಕಿವಿ, ನಮ್ ಕಣ್ಣು, ನಮ್ ಮನೆ, ನಮ್ ಹೆಂಡತಿ, ನಮ್ ಮಕ್ಕಳು, ಬಹಳ ಅಭಿಮಾನ ನಮಗೆ. ಅದಕ್ಕೆ ಭಗವಂತ ಎಚ್ಚರಿಕೆಯನ್ನು ಕೊಡ್ತಾನೆ, ನಿಮ್ಗೆ ಯಾವುದು ಇದಲ್ಲ. ಯಾಕೆ? ಪ್ರಾಣದೇವರು ನಿಂತು ಸರ್ವೇಂದ್ರಿಯಾಭಿಮಾನಿಸ್ತ ಮುಖ್ಯ ಪ್ರಾಣಸ್ಥ ವಿಷ್ಣುನ. ಎಲ್ಲ ದೇವಾನುದೇವತೆಗಳು ನಮ್ಮ ಶರೀರದಲ್ಲಿದ್ದಾರೆ, ಅವರಲ್ಲಿ ಪ್ರಾಣದೇವರಿದ್ದಾರೆ, ಹಂಸ ಮಂತ್ರವನ್ನ ಜಪ ಮಾಡುತ್ತಾರೆ. ಅವರಿಗೆ ಹಕ್ಕಿದೆ ಈ ದೇಹ ಎಲ್ಲ ನಮ್ದು ಅಂತ ಹೇಳಲಿಕ್ಕೆ. ನಮ್ಗೆ ಯಾವ ಹಕ್ಕು ಇಲ್ಲ. ನಾವು ಅನ್ಕೊಂಡಿದ್ದೀವಿ ನಮ್ಗೆ ಹಕ್ಕಿದೆ ಅಂತ. ಯಾವುದೂ ನಮ್ದಲ್ಲ, ಅಶಾಶ್ವತವಾಗಿರುವಂಥದ್ದು. ಆದರೆ ಪ್ರಾಣದೇವರಲ್ಲಿ ಕೂತು ಭಗವಂತ ಏನ್ ಮಾಡ್ತಾನೆ, ಅವರಿಗೆ ಅನುಗ್ರಹ ಮಾಡ್ತಾನೆ. ಯೋಗೋ ನಾಮ ಪ್ರಾಣೇ ಸರ್ವಕಾಮಾನ್ ನಿಯೋಜನಾ. ಯಜುಸ್ ಸಂಹಿತಾದಲ್ಲಿ ಹೇಳ್ತಾ ಇದ್ರು ಬಹಳ ಸುಂದರವಾಗಿ. ಪ್ರಾಣದೇವರಲ್ಲಿ ಕೂತು ಭಗವಂತ ಅನುಗ್ರಹ ಅಂದ್ರೆ ಗುರುಗಳಲ್ಲಿ ಗುರುದ್ವಾರ ಅಪ್ಯಚ್ಯುತೋ ಗುರುದ್ವಾರ. ಗುರುದ್ವಾರಾನೇ ಅನುಗ್ರಹ ಆಗುವಂಥದ್ದು. ಅದಕ್ಕೆ ಗುರುಗಳನ್ನ ಗಟ್ಟಿಯಾಗಿ ಹಿಡಿಬೇಕು. ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೇ ಜನ್ಮ ಜನ್ಮನಿ. ಯಾವಾಗ್ಲೂ ಸ್ಮರಣೆ ಮಾಡಬೇಕು ಆ ಗುರುಗಳ ಧ್ಯಾನವನ್ನ. ಅದನ್ನ ಯೋಗ ಅಂತ ಕರೆದ್ರು. ಇನ್ನು ಸಕಲ ಗುಣಗಳು ತನ್ನಲ್ಲಿ ಸೇರಿಕೊಳ್ಳುವಂತೆ ಮಾಡಿರುವನು ಬಹಳ ಸುಂದರವಾಗಿ ಹೇಳ್ತಾರೆ. ಅಂದ್ರೆ ಯುನಕ್ತಿ ಸಕಲ ಗುಣಾನ್ ಇತಿ ಯೋಗ. ಭಗವಂತನಲ್ಲಿರೋಷ್ಟು ಗುಣಗಳು ಯಾರಲ್ಲೂ ಯಾವತ್ತೂ ಯಾವ ಕಾಲದಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಲಕ್ಷ್ಮೀದೇವಿ ಅಂತಾಳಂತೆ, ಹೊಸದಾಗಿರುವಂತಹ ಗುಣಗಳನ್ನ ನೋಡಿ ಆಶ್ಚರ್ಯ ಪಡ್ತಾಳಂತೆ. ಲಕ್ಷ್ಮೀದೇವಿ ಸರ್ವ ವೇದಾಭಿಮಾನಿ. ಅವಳಿಗೆ ಹಂಗ ಅನಿಸ್ತಾದೆ ಅಂದ್ರೆ ಇನ್ನು ಪಾಮರ ನಾವ್ ಯಾ ಲೆಕ್ಕ? ಅದನ್ನ ಇಲ್ಲಿ ಹೇಳ್ತಾರೆ. ಸಕಲ ಗುಣಗಳು ಅಂತ ಏನಿದ್ದಾವೋ ಆ ಎಲ್ಲ ಅನಂತವಾದ ಗುಣಗಳು. ಸಕಲ ಗುಣಗಳು ಅಂದ್ರೆ ಅನಂತವಾದ ಗುಣಗಳು, ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಗುಣಗಳ ಗಣಿಯಾಗಿರುವಂತವನು ಭಗವಂತ. ಆದ್ದರಿಂದ ಅವನನ್ನ ಯೋಗ ಅಂತ ಕರೀತಾರೆ. ಅಲ್ರಿ, ಅವನು ಗುಣಗಳ ಗಣಿ ಅಂತ ನಾವ್ಯಾಕೆ ಚಿಂತನೆ ಮಾಡಬೇಕು? ನಮ್ಗೇನ್ ಲಾಭ ಅದರಿಂದ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಭಗವಂತನನ್ನ ಯದ್ಭಾವಂ ತದ್ಭವತಿ. ನೀವ್ ಯಾವ ರೀತಿಯಾಗಿ ಚಿಂತನೆ ಮಾಡ್ತಿರೋ ಗುಣಗಳ ಗಣಿ ಅಂತ ಭಗವಂತನ ಚಿಂತನೆ ಮಾಡಿದ್ರೆ ನಿಮ್ ಯೋಗ್ಯತಾನುಸಾರ ಭಗವಂತ ನಿಮಗೂ ಒಂದಿಷ್ಟು ಗುಣಗಳನ್ನ ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ. ಆನಂದ ಪೂರ್ಣ ಭಗವಂತ ಅಂತ ಚಿಂತನೆ ಮಾಡಿದ್ರೆ ಆನಂದ ಇರೋ ಹಾಗೆ ನಿಮ್ ಜೀವನದಲ್ಲಿ ಮಾಡ್ತಾನೆ. ಲಕ್ಷ್ಮೀಪತಿ ಭಗವಂತ ಅಂತ ಚಿಂತನೆ ಮಾಡಿದ್ರೆ ಲಕ್ಷ್ಮಿಯ ಅನುಗ್ರಹ ನಿಮ್ಮ ಮೇಲೆ ಆಗೋ ಹಾಗೆ ಮಾಡ್ತಾನೆ. ಅದಕ್ಕೆ ಯೋಗ. ಆದ್ದರಿಂದ ಅವನನ್ನ ಯೋಗ ಅಂತ ಕರೀತಾರೆ. ಇನ್ನು ಭಕ್ತರು ಸಂಸಾರವನ್ನ ದಾಟಲು ಒಳ್ಳೆ ಉಪಾಯನಾಗಿರುವಂಥವನು. ಈಗ ಸಮುದ್ರ ಇದೆ, ಸಮುದ್ರವನ್ನ ದಾಟಬೇಕು ಅಂದ್ರೆ ನಮ್ಗೇನ್ ಬೇಕು? ದೋಣಿ ಬೇಕು. ದೋಣಿ ಇಲ್ಲದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಷ್ಟಂತ ಈಜ್ಲಿಕ್ಕೆ ಸಾಧ್ಯ? ಅದಕ್ಕೆ ಆ ದೋಣಿನೇ ಭಗವಂತ. ಅದನ್ನ ಇಲ್ಲಿ ಹೇಳ್ತಾರೆ, ಭಕ್ತಾನಾಂ ಭವತರಣೋಪಾಯ ಇತಿ ಯೋಗ. ಆದ್ದರಿಂದಲೂ ಅವನ್ನ ಯೋಗ ಅಂತ ಕರೀತಾರೆ. ಯಾಕೆ? ಈ ಸಂಸಾರ ಸಾಗರದಿಂದ ದಾಟಿ ಮೋಕ್ಷಕ್ಕೆ ಹೋಗಬೇಕಲ್ಲ, ಆ ಮೋಕ್ಷಕ್ಕೆ ಉಪಾಯನಾಗಿರುವಂಥವನು ಭಗವಂತ. ಇನ್ನು ಯುಜ್ಯತೆ ಪ್ರಾಪ್ಯತೆ ಸರ್ವ ಮನೇತಿ ಯೋಗ. ತನ್ನ ಶಕ್ತಿ ಸ್ವರೂಪನು ಭಗವಂತ. ಅವನಲ್ಲಿರುವಂತಹ ಶಕ್ತಿ ಯಾರಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇರೋದೇ ಇಲ್ಲ. ಲಕ್ಷ್ಮೀಪತಿ ಅವ ಭಗವಂತ. ಆದ್ದರಿಂದ ಅವನನ್ನ ಯೋಗ ಅಂತ ಕರೆದ್ರು. ಇನ್ನು ಯುಜ್ಯತೆ ಪ್ರಾಪ್ಯತೆ
ಭಗವಂತನಲ್ಲಿ ಎಲ್ಲವೂ ಇದೆ. ಭಗವಂತನಲ್ಲಿ ಎಲ್ಲವೂ ಇದೆ. 14 ಲೋಕಗಳನ್ನ ತನ್ನ ಉದರದಲ್ಲಿ ಧಾರಣೆ ಮಾಡ್ತಾನೆ ಭಗವಂತ. ಭಗವಂತನ ಅತ್ಯದ್ಭುತವಾದ ಸ್ವಾಭಾವಿಕ ಜ್ಞಾನ ಬಲಕ್ರಿಯಾಚ, ವರದಿಂದಲೋ ಅಥವಾ ಒಳ್ಳೆಯ ಸಾಧನೆಯನ್ನ ಮಾಡಿಯೋ ಬಂದಿರುವಂಥದ್ದಲ್ಲ, ಸ್ವಭಾವತಃ ಸ್ವಾಭಾವಿಕವಾಗಿರುವಂತಹ ಜ್ಞಾನ ಬಲ ಕ್ರಿಯಾ ಎಲ್ಲವೂ ಅಪೂರ್ವವಾಗಿರುವಂಥದ್ದು. ಸರ್ವೇ ಲೋಕಾಹ ಯುಂಜಂತೆ ಸಂಬದ್ಧಂತೆ ಅತ್ರೇತಿ ಯೋಗ, ಈ ರೀತಿಯೂ ಅರ್ಥ ಹೇಳ್ತಾರೆ. ಅಂದ್ರೆ ಸರ್ವಲೋಕಗಳಿಗೆ ಯುಕ್ತನಾಗಿರುವಂಥವ್ರು, ಅಂದ್ರೆ ಎಲ್ಲ ಕಡೆ ಭಗವಂತ ಇದ್ದಾನೆ, ಭಗವಂತ ಇಲ್ಲದೆ ಇರೋ ಜಾಗವೇ ಇಲ್ಲ ಅಂದ್ರು. ಆದ್ದರಿಂದಲೂ ಅವನನ್ನ ಯೋಗ ಅಂತ ಕರೆದಿದ್ದಾರೆ. ಇಷ್ಟೇ ಅಲ್ಲ, ಭರತ ಇದ್ದಾನಲ್ಲ, ಅವನು ಸ್ತೋತ್ರ ಮಾಡೋ ಸಂದರ್ಭದಲ್ಲಿ ಮೃಗ ಜನ್ಮದಲ್ಲಿ ಭಾಗವತ ಹೇಳ್ತದೆ, ಆ ಸ್ತುತಿಯಲ್ಲಿ ಯೋಗ ಅಂತ ಭಗವಂತನ ಹೆಸರನ್ನು ಕರೆದಿದ್ದಾನೆ. ಬಹಳ ಸುಂದರವಾಗಿ ಹೇಳ್ತಾರೆ, ಯಜ್ಞಾಯ ಧರ್ಮಾದಿ ಪದಗೆ ವಿಧಿ ನೈಪುಣ್ಯಾಯ ಯೋಗಾಯ, ಸ್ತೋತ್ರ ಮಾಡ್ತಾನೆ. ಆದ್ದರಿಂದಲೂ ಅವರನ್ನ ಯೋಗ ಯೋಗ ಅಂತ ಕರೆದಿದ್ದಾರೆ. ಇನ್ನು ಮುಂದಿನ ನಾಮ ಯೋಗ ವಿದಾಂ ನೇತ. ಏನ್ ಹಾಗಂದ್ರೆ ಅಂತ ಕೇಳಿದ್ರೆ, ಯೋಗ ಅಂತ ಅನಿಸಿರುವಂತಹ ತನ್ನನ್ನ ಬಲ್ಲಂತಹ ಜ್ಞಾನಿಗಳು ಅಂತ ಯಾರಿದ್ದಾರೋ ಅವರೆಲ್ಲರನ್ನ ಮೋಕ್ಷದ ಎಡೆಗೆ ಕರೆದುಕೊಂಡು ಹೋಗ್ತಾನೆ, ಕೊಂಡೊಯ್ತಾನೆ ಅವರನ್ನ. ಆದ್ದರಿಂದ ಅವನನ್ನ ಯೋಗ, ಜೊತೆಗೆ ಯೋಗ ವಿದಾಂ ನೇತ. ನೇತ ಅಂದ್ರೆ ನಾಯಕ. ನಾಯಕ ಇಲ್ಲ ಅಂದ್ರೆ ಯಾವುದೇ ಗುಂಪು ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಆ ಮನೆ ಚೆನ್ನಾಗಿ ನಡೀಬೇಕು ಅಂದ್ರೆ ಅದಕ್ಕೆ ನಾಯಕ, ಮನೆ ಯಜಮಾನ ಚೆನ್ನಾಗಿರಬೇಕು, ಅಂದ್ರೆ ಆ ಮನೆ ಚೆನ್ನಾಗಿ ವ್ಯವಸ್ಥಿತವಾಗಿ ನಡೀತದೆ. ಅದಕ್ಕೆ ಜ್ಞಾನಿಗಳು ಅಂತ ಯಾರಿದ್ದಾರೋ, ಭಗವಂತನನ್ನ ಉಪಾಸನೆ ಮಾಡುವಂತಹ ಭಕ್ತರು ಅಂತ ಯಾರಿದ್ದಾರೋ ಅವರನ್ನ ಮೋಕ್ಷದೆಡೆಗೆ ಕರೆದುಕೊಂಡು ಹೋಗ್ತಾನೆ ಭಗವಂತ. ಸ್ವಲ್ಪವೂ ಭ್ರಮೆಗೊಳಗಾಗದೆ, ಅಜ್ಞಾನಕ್ಕೆ ಒಳಗಾಗದೆ, ಸಮಸ್ತವೂ ಭಗವದಾಧೀನ, ಈ ಎಲ್ಲ ಜಗತ್ತು ಭಗವಂತನದು, ನಮ್ದಲ್ಲ ಅಂತ ಯಾರು ತಿಳಿದಿದ್ದಾರೋ, ಚಿತ್ತ ನಿರೋಧಾಖ್ಯಂ ಯೋಗಂ, ಮುಂದೆ ಹೇಳ್ತಾರೆ, ಮೋಕ್ಷೋಪಾಯ ಜ್ಞಾನ ಭಕ್ತ್ಯಾದಿ ರೂಪಂ ಯೋಗಂ ವಾ ವಿಂದತೀತಿ ಯೋಗ ವಿದಃ ಜ್ಞಾನಿನಃ ಭಕ್ತಾಶ್ಚ ತೇಷಾಂ ನೇತಾ ಪ್ರೇರಕಃ ಮುಕ್ತೇಹೇ ಪ್ರಾಪಕಶ್ಚ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದ್ರೆ ಇಡೀ ಬ್ರಹ್ಮಾಂಡ ಭಗವಂತನಾಧೀನ, ಅವನೇ ಸ್ವತಂತ್ರ, ಅವನೇ ಸರ್ವೋತ್ತಮ ಅಂತ ತಿಳಿದಂತಹ ಯೋಗ ವಿದಃ ಜ್ಞಾನಿನಃ ಭಕ್ತಾಶ್ಚ, ಆ ಭಕ್ತರು ಅಂತ ಯಾರಿದ್ದಾರೋ ಆ ಜ್ಞಾನಿಗಳಿಗೆ ತೇಷಾಂ ನೇತಾ ಪ್ರೇರಕಃ, ಪ್ರೇರಕನಾಗಿದ್ದಾನೆ ಭಗವಂತ ಅವರಿಗೆ. ಪ್ರೇರಕನಾಗಿ ಮುಕ್ತೇ ಪ್ರಾಪಕಶ್ಚ, ಕರೆದುಕೊಂಡು ಹೋಗ್ತಾನೆ ಮುಕ್ತಿಗೆ. ಆದ್ದರಿಂದ ಅವನನ್ನ ಏನ್ ಕರೀತಾರೆ? ಯೋಗ ವಿದಾಂ ನೇತ. ಇನ್ನು ಸಮಾಧಿಯಲ್ಲಿ ಕೂತು ಭಗವಂತನ ಧ್ಯಾನ ಮಾಡ್ತಾರೆ ಮಹಾಜ್ಞಾನಿಗಳು, ಋಷಿವರೆಣ್ಯರೆಲ್ಲ. ನಾವು ಭಾಗವತದಲ್ಲಿ ಕಥೆ ಕೇಳ್ತೀವಿ. 10,000 ವರ್ಷ, 20, 50, 80, 4 ಯುಗಗಳ ಪರ್ಯಂತರವಾಗಿ ತಪಸ್ ಮಾಡಿದವರಿದ್ದಾರೆ, ಒಬ್ರಲ್ಲ ಇಬ್ರಲ್ಲ. ಅಂಥದ್ರಲ್ಲಿ ಆ ಭಗವಂತ ಅಂಥವರಿಗೆ, ಸಮಾಧಿ ಸ್ಥಿತಿಯಲ್ಲಿ ಭಗವಂತನ ಧ್ಯಾನ ಮಾಡೋಂಥವರಿಗೆ ಬಂದು ಭಗವಂತ ಅನುಗ್ರಹ ಮಾಡ್ತಾನೆ. ಆದ್ದರಿಂದಲೂ ಅವನನ್ನ ಯೋಗ ವಿದಾಂ ನೇತ ಅಂತ ಕರೀತಾರೆ. ಅಗ್ನೇ ನಯ ಸುಪಥ ರಾಯೇ, ವೇದ ಸಹಿತ ಹೇಳ್ತಾ ಇದೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದ್ರೆ ಯೋಗಕ್ಷೇಮವನ್ನ, ಯೋಗವನ್ನ ಮಾಡುವಂತಹ, ಯೋಗ ಅಂದ್ರೆ ಏನು ನಾವು ಹಿಂದೆ ನೋಡಿದ್ದೀವಿ, ಭಗವಂತನಲ್ಲೇ ಮನಸ್ಸನ್ನಿಟ್ಟುವಂತಹ ಜ್ಞಾನಿಗಳು, ಅವರ ಕ್ಷೇಮವನ್ನ ಯೋಗಂ ಸಮಾಧಿಂ ವಿಂದಂತಿ ಜಾನಂತೀತಿ ಯೋಗ ವಿದಃ ಭಕ್ತಾಃ ತೇಷಾಂ ನೇತಾ ಮೋಕ್ಷ ಫಲಂ ಪ್ರಾಪಯಿತ ಇತಿ ಯೋಗ ವಿದಾಂ ನೇತ. ಮೋಕ್ಷವನ್ನೇ ಕೊಟ್ಬಿಡ್ತಾನಂತ ಅವರಿಗೆ. ಆದ್ದರಿಂದ ಅವನನ್ನ ಯೋಗ ವಿದಾಂ ನೇತ. ಯಾರು ಅಂದ್ರೆ ಭಗವಂತನ ಈ ನಾಮವನ್ನ ಉಪಾಸನೆ ಮಾಡೋದ್ರಿಂದ ನಮಗಾಗುವಂತ ಲಾಭ ಏನು ಅಂತ ಕೇಳಿದ್ರೆ, ನಮಗೆ ಮದ್ದು ಯೋಗವನ್ನ ಕೊಡ್ತಾನೆ. ಅಂದ್ರೆ ತನ್ನಲ್ಲೇ ಮನಸ್ಸಿಡೋ ಹಾಗೆ ಮಾಡ್ತಾನೆ. ಯೋಗ ಅಂತ ನಾವು ಹಿಂದೆ ತಿಳಿದಿದ್ದೀವಿ. ಯಾರು ತನ್ನಲ್ಲೇ ಮನಸ್ಸನ್ನ ಇಟ್ಟು ಭಗವಂತನ ಉಪಾಸನೆಯನ್ನ ಮಾಡ್ತಾರೋ ಅವರ ಯೋಗಕ್ಷೇಮವನ್ನ ತಾನು ನೋಡ್ತಾನೆ. ಯೋಗಂ ವಿಂದಂತಿ ವಿಚಾರಯಂತಿ ಜಾನಂತಿ ಲಭಂತೆ ವಾ ಯೋಗ ವಿಧ. ಅವರ ಯೋಗಕ್ಷೇಮವನ್ನ ತಾನು ನೋಡ್ತಾನಂತೆ.
ತೇಷಾಂ ಜ್ಞಾನಿನಾಂ ನೇತಾ ಯೋಗಕ್ಷೇಮ ವಹಾದೀನ ಇತಿ ಯೋಗ ವಿದಾಂ ನೇತಾ. ಅಂದ್ರೆ ನಾವು ಚಿಂತೆ ಮಾಡಬೇಕಾಗಿಲ್ಲ. ಭಗವಂತನ್ನೇ ಉಪಾಸನೆ ಮಾಡ್ತಾ ಕೂತ್ರೆ ನಮ್ಮನ್ನು ನೋಡ್ಕೊಳ್ಳೋರು ಯಾರು ಅಂತ ಚಿಂತೆ ಮಾಡಬೇಕಾಗಿಲ್ಲ. ಭಗವಂತನಲ್ಲಿ ನಾವು ಮನಸ್ಸನ್ನ ಇಟ್ರೆ ನಮ್ಮ ಎಲ್ಲಾ ವಿಷಯಗಳಲ್ಲೂ ಭಗವಂತ ನಿಂತು ಅನುಗ್ರಹವನ್ನ ಮಾಡ್ತಾನೆ. ಆದ್ದರಿಂದ ಅವನನ್ನ ಯೋಗ ವಿದಾಂ ನೇತಾ ಅಂತ ಕರೆದು. ಇನ್ನು ಮುಂದಿನ ನಾಮ ಪ್ರಧಾನ ಪುರುಷೇಶ್ವರ. ಪ್ರಕೃತಿ ಮತ್ತು ಚತುರ್ಮುಖ ಬ್ರಹ್ಮದೇವರು ಎಂದಿದ್ದಾರಲ್ಲ, ಇವೆರಡಕ್ಕೂ ಒಡೆಯನಾದಂಥವನು ಭಗವಂತ. ಆದ್ದರಿಂದ ಅವನನ್ನ ಪ್ರಧಾನ ಪುರುಷೇಶ್ವರ. ಅಲ್ರಿ, ಪುರುಷ ಅಂತ ಶಬ್ದ ಇದೆ ಅಲ್ಲ, ಅದರ ಅರ್ಥ ಏನು ಅಂತ ಕೇಳಿದ್ರೆ ಭಾಗವತ ತಾತ್ಪರ್ಯದಲ್ಲಿ ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ ಆಚಾರ್ಯರು. ಸರ್ವ ಜೀವಾಭಿಮಾನಿನಿ ಸ್ವಪರಹ ಪುರುಷ ಉಚ್ಚತೆ. ಎಲ್ಲರಿಗೆ ನಿಯಾಮಕನಾಗಿರುವಂಥವನು ಭಗವಂತ ಪುರುಷೋತ್ತಮ ಅಂತ ಕರೀತಾರೆ. ಆಧಾರೋ ವ್ಯಂಜಕಶ್ಚೈವ ಪ್ರಸವಿತಾ ಚ ಕೇಶವಃ ಕಾಲ ಪ್ರಕೃತಿ ಪುಂಸಾಂಶ ತನ್ಮೂಲಕ ಪ್ರಕೃತಿರಪಿ ಅಂತ ಹೇಳ್ತಾರೆ. ಆಧಾರೋ ವ್ಯಂಜಕಶ್ಚೈವ ಸರ್ವಸ್ಯಾಪಿ ನಿಯಾಮಕ. ಭಗವಂತ ಎಲ್ಲಾ ಕಡೆ ಇದ್ದು ಎಲ್ಲವನ್ನೂ ನಿಯಮನ ಮಾಡ್ತಾನೆ, ಬ್ರಹ್ಮದೇವರನ್ನ ಮೊದಲುಗೊಂಡು. ಆದ್ದರಿಂದ ಅವನನ್ನ ಪ್ರಧಾನ ಪುರುಷೇಶ್ವರ. ಇನ್ನು ಪ್ರಧಾನಂ ಪ್ರಕೃತಿ ಪುರುಷಾ ಜೀವಾ ತೇಷಾಮೀಶ್ವರ ಪ್ರಧಾನ ಪುರುಷೇಶ್ವರ. ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಜೀವಾತ್ಮರು ಅಂತ ಯಾರಿದ್ದಾರೋ ಅವರೆಲ್ಲ ಭಗವಂತ ಅಧೀನರಾಗಿ ತಮ್ಮ ಶರೀರ ಅನ್ನುವಂತಹ ಪುರದಲ್ಲಿ ಇರುವ ಪ್ರಯುಕ್ತ ಪುರುಷ ಅಂತ ಅನಿಸ್ಕೊಂಡಿದ್ದಾನೆ ಭಗವಂತ. ಇನ್ನೂ ಒಂದು ಮಾತು ಹೇಳ್ತಾರೆ, ಇನ್ನೂ ಒಂದು ಅರ್ಥವನ್ನು ಹೇಳ್ತಾರೆ. ಜೀವೋತ್ತಮರಾದ ಚತುರ್ಮುಖ ಬ್ರಹ್ಮದೇವರು ಅಂತ ಏನಿದ್ದಾರಲ್ಲ ಅವರಿಗೆ ಒಡೆಯನಾಗಿದ್ದಾನೆ ಭಗವಂತ. ಪ್ರಧಾನಸ್ಯ ಪ್ರಕೃತೇಹೇ ಪುರುಷಃ ಪತಿ ಈಶ್ವರಶ್ಚೇತಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅಂದ್ರೆ ಪ್ರಧಾನ ಪುರುಷರಾಗಿರುವಂಥವ್ರು ಯಾರು? ಬ್ರಹ್ಮದೇವರು ಮತ್ತು ವಾಯುದೇವರು. ಅವರಿಗೆ ಒಡೆಯನಾಗಿದ್ದಾನೆ ಭಗವಂತ. ಆದ್ದರಿಂದ ಪ್ರಧಾನ ಪುರುಷೇಶ್ವರ. ಇಷ್ಟೇ ಅಲ್ಲ, ಜೀವೋತ್ತಮರಾದ ವಾಯುದೇವರು ಉಳಿದ ಜೀವರಿಗಿಂತ ಸಮರ್ಥರಾಗುವಂತೆ ಅನುಗ್ರಹವನ್ನ ಮಾಡ್ತಾನೆ. ಅವರು ಜೀವೋತ್ತಮರು ಅಂತ ಯಾಕೆ ಕರೆಸ್ಕೊಂಡಿದ್ದಾರೆ? ಭಗವಂತನ ವಿಶೇಷ ಅನುಗ್ರಹದ ಬಲ. ಭಗವಂತ ಅನುಗ್ರಹ ಮಾಡಿದ್ರೆ ಎಷ್ಟು ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಒಳ್ಳೆ ಉತ್ತಮ ಉದಾಹರಣೆ ಅದು ಬ್ರಹ್ಮದೇವರು. ಬ್ರಹ್ಮದೇವರ ಸಾಮರ್ಥ್ಯ ಅಂಥದ್ದು. ಅದಕ್ಕೆ ಹೇಳ್ತಾರೆ ಪ್ರಧಾನಶ್ಚಾಸೋ ಪುರುಷಶ್ಚ ಪ್ರಧಾನ ಪುರುಷಃ ಜೀವೋತ್ತಮ ವಾಯು. ಆ ವಾಯುದೇವರನ್ನ ಜೀವೋತ್ತಮರನ್ನಾಗಿ ಮಾಡಿದ್ದಾನೆ ಭಗವಂತ. ಅದಕ್ಕೆ ಕಾರಣ ಅದು ಭಗವಂತನ ಅತ್ಯದ್ಭುತವಾದ ಒಂದು ಸಾಮರ್ಥ್ಯ. ಅದಕ್ಕಾಗಿ ಅವನನ್ನ ಪ್ರಧಾನ ಪುರುಷೇಶ್ವರ ಅಂತ ಕರೀತಾರೆ. ಇನ್ನು ಪ್ರಧಾನ ಅಂತ ಅನಿಸ್ಕೊಂಡಿರುವಂತಹ ಸರಸ್ವತಿ ಭಾರತಿ ಮತ್ತು ಪುರುಷ ಅಂತ ಅನಿಸ್ಕೊಂಡಿರುವಂತಹ ಚತುರ್ಮುಖ ಬ್ರಹ್ಮದೇವರು ಮತ್ತು ವಾಯುದೇವರು, ಇವರ 4 ಜನಕ್ಕೂ ವಿಶೇಷವಾಗಿ ಪ್ರಭುವಾಗಿದ್ದಾನೆ. ಇವರ 4 ಜನದಿಂದಲೇ ಇಡೀ ಬ್ರಹ್ಮಾಂಡ ನಡೀತಾ ಇರುವಂಥದ್ದು. ಎಲ್ಲರನ್ನ ರಕ್ಷಣೆ ಮಾಡೋರೇ ಇವರು. ರೈ ಮತ್ತು ಪ್ರಾಣ ಅನ್ನುವಂತಹ 2 ರೂಪದಿಂದ ಸೂರ್ಯ ಮತ್ತು ಚಂದ್ರರಲ್ಲಿದ್ದು ಈ ಪತಿಪತ್ನಿಯರು ಪ್ರಾಣದೇವರು ಮತ್ತು ಭಾರತೀದೇವಿ. ಸೂರ್ಯನಿಂದ ಎಲ್ಲ ವಸ್ತುಗಳು ಉತ್ಪತ್ತಿ ಆಗ್ತಾವೆ, ಬೆಳೀತಾವೆ. ಚಂದ್ರನಿಂದ ಇಡೀ ವನಸ್ಪತಿಗಳು ಬೆಳೀತಾ ಇದ್ದಾವೆ, ಗಿಡಗಳು ಬೆಳೀತಾ ಇದ್ದಾವೆ. ವನಸ್ಪತಿಗಳಿಗೆ ರಾಜ ಚಂದ್ರ, ಅವನಲ್ಲಿ ಚಂದ್ರ ಅನ್ನೋ ಹೆಸರಿನಿಂದ ಇರುವಂಥವಳು ಈ ಭಾರತೀದೇವಿ. ಅಂದ್ರೆ ಪತಿಪತ್ನಿಯರಿದ್ದು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾರೆ, ಲಯವನ್ನು ಮಾಡಿಸ್ತಾರೆ. ಎಲ್ಲವನ್ನು ಮಾಡೋರೇ ಇವರು. ಹಾಗಾಗಿ ಇವರಲ್ಲಿ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅಂತಾರೆ. ಅದಕ್ಕೆ ಹೇಳ್ಬಿಡ್ತಾರೆ ಪ್ರಧಾನಾಖ್ಯೇ ಸರಸ್ವತಿ ಭಾರತ್ಯೋ ಪುರುಷಾಖ್ಯೋ ಚತುರ್ಮುಖ ವಾಯೋ. ಇಬ್ಬರಿಬ್ಬರಲ್ಲೂ ಇದ್ದು ಭಗವಂತ ಅನುಗ್ರಹ ಮಾಡ್ತಾನೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಶಬ್ದ ಹೇಳ್ತಾರೆ. ಪ್ರಧಾನ ಶಬ್ದವಾಚ್ಯಾಹ ಲಕ್ಷ್ಮೀ ಸರಸ್ವತಿ ಭಾರತ್ಯ ಪುರುಷ ಶಬ್ದವಾಚೋ ಚತುರ್ಮುಖ ವಾಯೋ ಈಶಾಹ. ಅಂದ್ರೆ ನೋಡಿ, ಪ್ರಧಾನ ಅನ್ನೋ ಶಬ್ದಕ್ಕೆ ಅರ್ಥ ಲಕ್ಷ್ಮೀದೇವಿ, ಸರಸ್ವತಿ, ಭಾರತಿ. ಪುರುಷ ಶಬ್ದಕ್ಕೆ ಅರ್ಥ ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು ಮತ್ತು ರುದ್ರದೇವರು, ಇಂದ್ರಾದಿ ದೇವತೆಗಳು. ಅವರೆಲ್ಲರಲ್ಲೂ ಪುರುಷೇಶ್ವರ ಪ್ರಧಾನ ಪುರುಷನಾಗಿದ್ದಾನೆ ಭಗವಂತ, ನಿಯಾಮಕನಾಗಿದ್ದಾನೆ. ಆದ್ದರಿಂದಲೂ ಅವನನ್ನ ಪ್ರಧಾನ ಪುರುಷೇಶ್ವರ. ಯಾರು ಈ ರೀತಿಯಾಗಿ ಚಿಂತನೆ ಮಾಡ್ತಾರೋ
ಅವರಿಗೆ ಎಲ್ಲ ರೀತಿಯ ಸೌಖ್ಯವನ್ನ ಕೊಡ್ತಾನೆ ಭಗವಂತ. ಯಾಕೆ? ಪುರುಷನಾಗಿರುವಂಥವನು, ಪುರುಷೋತ್ತಮ ಅಂತ ಅನಿಸ್ಕೊಂಡಿರುವಂಥವನು. ಅದಕ್ಕೆ ನಾವೇನ್ ಮಾಡಬೇಕು? ನಿತ್ಯದಲ್ಲಿ ಆ ಭಗವಂತನ ಈ ರೂಪವನ್ನ ಚಿಂತನೆ ಮಾಡಬೇಕು ಅಂತ ಹೇಳಿ ನಮಗೆ ಆ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ.